ಐ ಆಮ್ ಡಾಕ್ಟರ್ ಡಿ.ಟಿ. ಪಾಟೀಲ್, ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಳ್ಯಾಳ ಮತ್ತು ಹಾವೇರಿ ಇಲ್ಲಿ ಸೇವೆ ಸಲ್ಲಿಸಿದ್ದು. ಈ ಹಿಂದೆ ದೇಶಪಾಂಡೆ ಹಾವೇರಿ ಜಿಲ್ಲೆಯಲ್ಲಿ ದೇಶಪಾಂಡೆ ಎಲೆವೇಟ್ ಎಂಬ ಫಂಕ್ಷನನ್ನು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಸ್ಥಾಪನೆ ಮಾಡಿದ್ರು. ಅದನ್ನು ನಾವು ಆ ಕಾರ್ಯಕ್ರಮವನ್ನು ನೋಡಿ ನಮ್ಮ ಮಹಾವಿದ್ಯಾಲಯದಲ್ಲಿ ಏಕೆ ಪ್ರಾರಂಭಿಸಬಾರ್ದು ಅಂತೇಳಿ ವಿಚಾರ ಮಾಡಿದಾಗ ಅದು ನಮ್ಮ ಸರ್ಕಾರಿ ಕಾಲೇಜ್ ಆಗಿದ್ದರಿಂದ ಅಲ್ಲಿ ಆ ವಿದ್ಯಾರ್ಥಿಗಳು ಬರ್ತಕ್ಕಂಥ ಬಹುತೇಕ ಭಾಗದ ಬಡವರು ಮತ್ತು ವಿದ್ಯಾರ್ಥಿಗಳಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ 2900 ವಿದ್ಯಾರ್ಥಿಗಳು ಹೊಂದಿದಂಥ ಮಹಾವಿದ್ಯಾಲಯ ಒಂದು ದೇಶಪಾಂಡೆ ಫೌಂಡೇಶನ್ ನಾವು ಅಪ್ರೋಚ್ ಮಾಡಿದಾಗ ಅವರು ನಮ್ಮ ಕಾಲೇಜಿಗೆ ಬಂದು ವಿದ್ಯಾರ್ಥಿಗಳಿಗೆ ಒಂದು ಡೆಮೋವನ್ನು ನೀಡಿ ಮತ್ತು ಅವರಿಗೆ ತರಬೇತಿಯನ್ನು ನೀಡಿ, ಅದು ಇವತ್ತು ಡಿಗ್ರಿ ಮುಗಿದ ನಂತರ ಮತ್ತೆ ಕೋಚಿಂಗ್ ಹೋಗ್ಬೇಕು ಅನ್ನೋದು ಇರ್ತೈತಿ. ಅದರ ಒಂದು ಉದ್ದೇಶ ಸಲುವಾಗಿ ನಮ್ಮ ದೇಶಪಾಂಡೆ ಫೌಂಡೇಶನಲ್ಲಿ ಅಲ್ಲೇ ಅವರು ತರಬೇತಿಯನ್ನು ಕೊಡುವಂಥ ಕಾಲೇಜು ಮುಗಿದ ಅವರ್ಸ್ನಲ್ಲಿ ಅಂದರೆ ಕಾಲೇಜ್ ತರಗತಿ ಮುಗಿದ ನಂತರ ನಮ್ಮ ಮನೆಯ ಬಾಗಿಲಿಗೆ ಅಂದರೆ ಕಾಲೇಜಿನಲ್ಲೇ ಅವರು ತಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಬಂದು ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಎಲ್ಲ ತರಬೇತಿಯನ್ನು, ಅದು ಕಂಪ್ಯೂಟರ್ ಇರ್ಬೋದು, ಅನಾಲಿಟಿಕಲ್ ಸ್ಕಿಲ್ ಇರ್ಬೋದು, ಎಲ್ಲ ಆಮೇಲೆ ಟೆಸ್ಟ್ ಆಫ್ ಲಿರ್ನಿಂಗ್ ಇರ್ಬೋದು, ಇವೆಲ್ಲ ಒಂದು ತರಬೇತಿಯನ್ನು ನೀಡಿ ವಿವಿಧ ಕಂಪ್ನಿಗಳಲ್ಲಿ ಸುಮಾರು 40 ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದುಕೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ಕೀರ್ತಿಯಿದ್ದಾರೆ. ಹಂಗೆ ಈ ಒಂದು ಬಡತನದಲ್ಲಿರ್ತಕ್ಕಂಥ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಅವರು ತಂದೆ ತಾಯಿಗೆ ಕೆಲಸವನ್ನು ಮಾಡಿ ಅವರು ಉದ್ಯೋಗವಂತರಾಗಿ ಮಾಡಿದ್ದಕ್ಕೆ ಅವರು ಕೂಡ ನಮ್ಮ ದೇಶಪಾಂಡೆ ಫೌಂಡೇಶನ್ಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಮತ್ತು ಈಗ ಆಗಲೇ 2 ತಂಡಗಳು ಅಂದರೆ ಅಲ್ಲಿ 2 ತರಬೇತಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ನಡೀತಾ ಇರೋದ್ರಿಂದ ನಮಗೆ ಭಾಳಷ್ಟು ಹೆಮ್ಮೆ ಆಗಿದೆ. ಯಾಕೆಂದರೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಕೊರತೆ ಇರ್ತದೆ. ಹಾಗಾಗಿ ಯಾವುದೇ ಸಂದರ್ಶನಕ್ಕೆ ಹೋದರೂ ಕೂಡ ಅಲ್ಲಿ ನೇಮಕತೆ ಆಗೋದು ಕಡಿಮೆ ಇತ್ತು. ಹಾಗಾಗಿ ಈ ಒಂದು ತರಬೇತಿ ತೆಗೆದುಕೊಂಡ ನಂತರ ಅವರ ಕಮ್ಯುನಿಕೇಷನ್ ಸ್ಕಿಲ್, ರೈಟಿಂಗ್ ಎಲ್ಲವನ್ನು ತಮ್ಮ ಜ್ಞಾನವನ್ನು ಹೆಚ್ಚು ಮಾಡಿಕೊಂಡು ಉದ್ಯೋಗವಂತರಾಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಕಾಲೇಜಿನ ಸಿಬ್ಬಂದಿ ಮತ್ತು ಪ್ರಾಂಶುಪಾಲರ ಪರವಾಗಿ ಈ ಒಂದು ದೇಶಪಾಂಡೆ ಸ್ಕಿಲ್ಲಿಂಗಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತೇವೆ.